ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ ಮೋದಿ ಮಸೂದೆಗೆ ಅಗ್ನಿ ಪರೀಕ್ಷೆ. ಹೌದು, 3 ವಿಧೇಯಕಗಳ ಮಂಡನೆಯಾಗಿದೆ. ಆ ಮಸೂದೆಗಳಿಗೆ ಅಗ್ನಿ ಪರೀಕ್ಷೆ, ದಿನವಿಡೀ ಚರ್ಚೆ ನಡೀತಾ ಇದೆ. 4 ಗಂಟೆಗೆ ಮತದಾನ ಅಂತ ಸಮಯ ಕೂಡ ನಿಗದಿಯಾಗಿದೆ. ಆ 3 ವಿಧೇಯಕಗಳ ಅಂಗೀಕಾರಕ್ಕೆ NDA ತನ್ನದೇ ಆದಂಥ ತಂತ್ರವನ್ನು ಹೂಡಿದ್ರೂ ಕೂಡ ವಿಪಕ್ಷ ಇದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದೆ, ಸಕಾರಣಗಳನ್ನು ಕೊಡ್ತಾ ಇದೆ. ಆದರೆ ಇದನ್ನು ಹೇಗೆ NDA ತೆಗೆದುಕೊಳ್ಳುತ್ತೆ, ಯಾವ ರೀತಿಯ ಸಮರ್ಥನೆಯನ್ನು ಕೊಡುತ್ತೆ ಅನ್ನೋದು ಕುತೂಹಲ. ಈ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಅಂಗೀಕಾರ ಆದರೆ ಮಾತ್ರ ರಾಜ್ಯಸಭೆಗೆ ಇದು ಮೂವ್ ಆಗೋಕ್ಕೆ ಸಾಧ್ಯ. ಲೋಕಸಭೆಯಲ್ಲಿ NDA 293 ಸಂಸದರನ್ನು ಹೊಂದಿದೆ. INDIA ಇಂಡಿಯಾ ಮೈತ್ರಿಕೂಟ ಏನಿದೆ 234 ಸಂಸದರನ್ನು ಹೊಂದಿದ್ದಾರೆ. ಇತರರು 13. ಹಾಗಾಗಿ 540 ಸಂಸದರು ಹಾಜರಿದ್ದರೆ ಮಸೂದೆ ಅಂಗೀಕರಿಸುವುದಕ್ಕೆ 360 ಮತಗಳು ಬೇಕಾಗುತ್ತೆ. ಹಾಗಾಗಿ ಇವತ್ತೊಂದು ರೀತಿ ಕುತೂಹಲ ಹೆಚ್ಚಾಗಿದೆ. ಹಾಗಾದರೆ ಪ್ರತಿಪಕ್ಷ ಮಾಡ್ತಿರುವಂತಹ ಆಕ್ಷೇಪವಾದರೂ ಏನು? ದಕ್ಷಿಣದ ರಾಜ್ಯಗಳ ಕ್ಷೇತ್ರ ಹೆಚ್ಚಳದ ಪ್ರಮಾಣ ಇಳಿಕೆ, ಅಂದರೆ ಕ್ಷೇತ್ರ ವಿಂಗಡಣೆ ಬಗ್ಗೆ ಪ್ರತಿಪಕ್ಷದ ಆರೋಪ ಇದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗತ್ತೆ. ವಿವಾದಾತ್ಮಕ ಕ್ಷೇತ್ರ ಮರು ವಿಂಗಡಣೆ ಜಾರಿಗಾಗಿಯೇ ಮಹಿಳಾ ಮೀಸಲು ವಿಧೇಯಕ ಅನ್ನೋ ನೆಪ. 2027ರಲ್ಲಿ ಜನಗಣತಿ ಬಳಿಕ ಅವಕಾಶ ಇತ್ತು. ಇತ್ತೀಚಿನ ನಿಖರ ಅಂಕಿಅಂಶಗಳಿಲ್ಲದೆ ವಿಂಗಡಣೆ ಮಾಡುತ್ತಿರುವುದು ಅವೈಜ್ಞಾನಿಕ ಅನ್ನುವಂಥ ಅಭಿಪ್ರಾಯ. ಕೇಂದ್ರಕ್ಕೆ ಅನುಕೂಲಕರ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನದ ಲೆಕ್ಕಾಚಾರ, ಅಧಿಕಾರದ ದುರುಪಯೋಗದ ಗಂಭೀರ ಆರೋಪ. ಉತ್ತರ ಭಾರತದ ಪ್ರಾತಿನಿಧ್ಯ ಹೆಚ್ಚಳವಾಗಿ ದಕ್ಷಿಣ ಭಾರತ ಸೊರಗುವಿಕೆ, ಇದು ರಾಜಕೀಯವಾಗಿ ತಾರತಮ್ಯ ಅನ್ನುವಂಥ ಆರೋಪ. ಹಾಗಾಗಿ ಇಂಥ ಪ್ರಮುಖ ವಿಚಾರಗಳನ್ನು ವಿಪಕ್ಷ ಇಟ್ಟುಕೊಂಡಿರೋದ್ರಿಂದಾಗಿ, ಇದನ್ನು ಪ್ರಸ್ತಾಪ ಮಾಡೋದ್ರಿಂದಾಗಿ ಇದಕ್ಕೆ NDA ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ. ಬಹಳ ಸಿಂಪ್ಲಿಫೈ ಆಗಿ ನಾವು ಹೇಳ್ತಾ ಹೋಗೋದಾದರೆ, ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಅಂತ ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ, ದಕ್ಷಿಣದ ರಾಜ್ಯಗಳು BJPಯನ್ನು ನಿರಾಕರಿಸಿದ್ದಾವೆ ಹಂತ ಹಂತವಾಗಿ. ಉತ್ತರದಲ್ಲಿ ಸಹಜವಾಗಿ ಒಂದು ಆಶಾಭಾವನೆ, BJP ಪ್ರಬಲವಾಗಿರೋದಲ್ಲೇ. ಹಾಗಾಗಿ ಕ್ಷೇತ್ರ ವಿಂಗಡಣೆಯನ್ನು ಮಾಡೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಗಳು ಅಲ್ಲೇ ಸಿಗೋದ್ರಿಂದಾಗಿ ದಕ್ಷಿಣದ ಭಾರತದ ಪ್ರಾತಿನಿಧ್ಯ ಅನ್ನೋದು ಕಡಿಮೆ ಆಗುತ್ತೆ, ದಕ್ಷಿಣ ಕಡೆಗಣನೆಗೊಳಗಾಗುತ್ತೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗುತ್ತೆ. ಇದರ ಹಿಂದೆ ಹುನ್ನಾರ ಇದೆ ಅನ್ನೋದು ಪ್ರತಿಪಕ್ಷದ ಆರೋಪ.